ಏನು ಅಂದರೆ ಹಾಸನ JDSನ ಭದ್ರಕೋಟೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ಳೋದು, ಅದನ್ನು ನಾವು ಛಿದ್ರ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಕಾಂಗ್ರೆಸ್ ಹೇಳುತ್ತೆ. ಕೌಂಟರ್ ಕೊಡೋಕ್ಕೆ ಎಲ್ಲಾದರೂ ಏನಾದರೂ ಮಾಡ್ಕೊಳ್ಬೋದು. ಜನ ತೀರ್ಮಾನ ಮಾಡಬೇಕಾದ್ರೆ ಕಾಂಗ್ರೆಸ್ ನೋಡಬೇಕಾ, JDS ನೋಡಬೇಕಾ, BJP ನೋಡಬೇಕಾ, ಚುನಾವಣೆ ಬಂದಾಗ ನೋಡ್ತಾರೆ. ನೀವೆಷ್ಟೇ ಶಕ್ತಿ ಪ್ರದರ್ಶನ ಮಾಡಿಕೊಂಡ್ರೂ ಕೂಡ ಯಾವುದು ಏನು ಜನರಿಗೆ ಫರಕ್ ಬೀಳೋದಿಲ್ಲ, ನೆನಪಲ್ಲಿ ಉಳಿಯೋದೂ ಇಲ್ಲ, ಅಷ್ಟೇ ಬಂದಿದ್ರು ಬಿಡು ಅಂತಾರೆ. ಈಗ ಈ ವಿಚಾರಕ್ಕೆ ಹೋಗೋಣ. ನೋಡಿ, ಏನು ಯಡಿಯೂರಪ್ಪನವ್ರ ಫ್ಯಾಮಿಲಿ ವರ್ಸಸ್ ಯತ್ನಾಳ್ ಅನ್ನೋ ರೀತಿಯಲ್ಲಿ. ಯಾಕೆ ಅಂತಂದರೆ ಯತ್ನಾಳ್ ಅವರು ಕೇವಲ ವಿಜಯೇಂದ್ರನ್ ಟಾರ್ಗೆಟ್ ಅಲ್ಲ, ಯಡಿಯೂರಪ್ಪನವ್ರು ಇದ್ದಾಗಿಂದಲೂ ಟಾರ್ಗೆಟ್ ಮಾಡಿಕೊಂಡೇ ಬಂದಿರೋದು. ಈಗಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಬಟ್ ಯಾಕೋ ಯಡಿಯೂರಪ್ಪನವ್ರು ಸಾಫ್ಟ್ ಆಗ್ಬಿಟ್ರಾ ಬರುತ್ತೆ ಒಂದು ಪ್ರಶ್ನೆ ಅಲ್ಲಿಗೆ. ಫಸ್ಟು ಏನಾಗಿದೆ ಈ ಬೆಳವಣಿಗೆ ಅದನ್ನು ನೋಡಿ, ಆಮೇಲೆ ಬರೋಣ ಅದಕ್ಕೆ. ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ಚಾರ್ಜ್ ಶೀಟ್, ಶೋಕಾಸ್ ನೋಟಿಸ್ ವಿರುದ್ಧ 6 ಪುಟಗಳ ಉತ್ತರ, ಮತ್ತೆ ಹೊಂದಾಣಿಕೆ ರಾಜಕೀಯದ ಬಗ್ಗೆ ಆರೋಪ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಮರ ಸಾರಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅದನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋಕೆ ನಿರ್ಧರಿಸಿದ್ದಾರೆ. ಬಿಜೆಪಿ ಶೋಕಾಸ್ ನೋಟಿಸ್ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಪ್ರಯೋಗ ಮಾಡೋಕೆ ಮುಂದಾಗಿರುವ ಯತ್ನಾಳ್ ವಿಜಯೇಂದ್ರ ಮತ್ತು ಬಿಎಸ್ವೈ ವಿರುದ್ಧ 6 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಇವತ್ತು ಕೇಂದ್ರ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ ಅವರನ್ನ ಭೇಟಿ ಮಾಡಿದ ಯತ್ನಾಳ್ ಸುದೀರ್ಘವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ಚಾರ್ಜ್ ಶೀಟ್. ನಾನು ಪಕ್ಷದ ಚೌಕಟ್ಟಲ್ಲಿ ಮಾತಾಡಿದ್ದೀನಿ, ಬಿಜೆಪಿ ನಾಯಕರ ಅಭಿಪ್ರಾಯವನ್ನು ಬಹಿರಂಗಪಡಿಸಿದ್ದೀನಿ. ವಂಶ ಪಾರಂಪರ್ಯ ಭ್ರಷ್ಟಾಚಾರದ ವಿರುದ್ಧ ಪಕ್ಷ ಇದೆ. ಪಕ್ಷದ ನೀತಿ ಮೋದಿ ಮಾದರಿ ಅನುಸರಿಸಿದ್ದೀನಿ. ವಿಜಯೇಂದ್ರ ಗುಂಪುಗಾರಿಕೆ ಮಾಡ್ತಿದ್ದಾರೆ, ಸೀಮಿತ ನಾಯಕರ ಗುಂಪನ್ನು ಕಟ್ಕೊಂಡಿದ್ದಾರೆ. ಉಪಚುನಾವಣೆ ಸೋಲಿಗೆ ಗುಂಪುಗಾರಿಕೆಯೂ ಕಾರಣ. ಸರ್ಕಾರದ ಜೊತೆಗೆ ವಿಜಯೇಂದ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಹಿಂದುತ್ವ ಸಮರ್ಥಿಸಿಕೊಂಡಿದ್ದೀನಿ, ಇದು ಪಕ್ಷ ವಿರೋಧಿನ ಅಂತ ಪ್ರಶ್ನೆಯನ್ನ ಬಿಜೆಪಿ ನಾಯಕರ ಬಳಿ ಕೇಳಿದ್ದಾರೆ ಹಾಗೂ ಸಮರ್ಥಿಸಿಕೊಂಡಿದ್ದಾರೆ. ವಿಜಯೇಂದ್ರ ಅವರ ಟೀಮ್ ಮಾಡಿಕೊಂಡು ನಿಷ್ಠಾವಂತ ಕಾರ್ಯಕರ್ತರನ್ನ ಹೆಂಗ್ ತುಳಿತಾ ಇದ್ದಾರೆ, ವಕ್ಫು ವಾಲ್ಮೀಕಿ ಹಗರಣ ವಿಚಾರದಲ್ಲಿ ಹೆಂಗ್ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನ ಹೈಕಮಾಂಡ್ಗೆ ತಲುಪಿಸಿದ್ದಾರೆ. ಯಡಿಯೂರಪ್ಪನವ್ರ ಕುಟುಂಬದಿಂದ ಯಾವ ರೀತಿ ಪಕ್ಷದ ವ್ಯವಸ್ಥೆಯಲ್ಲಿ ಇವತ್ತು ಏನು ಅವ್ರದ್ದೇ ಆದಂಥ ಒಂದು ಟೀಮ್ ಮಾಡಿಕೊಂಡು ಒಳ್ಳೆಯ ಕಾರ್ಯಕರ್ತನ ತುಳಿ ಕೆಲಸ ಆಗಿದೆ, ಅದೆಲ್ಲರ ಬಗ್ಗೆ ಸಮಗ್ರವಾಗಿ ಬರೆದಿದ್ದೇನೆ. ಎಲ್ಲ ಗಂಭೀರ ಪ್ರಕರಣಗಳೇನದಾವೆ ಯಡಿಯೂರಪ್ಪನವರು ಮತ್ತು ಅವ್ರ ಕುಟುಂಬ ಬಗ್ಗೆ ಅದನ್ನೂ ಸಹ ಬರೆದಿದ್ದೇನೆ. ಹೊಂದಾಣಿಕೆ ಹೆಂಗಿದೆ ಅನ್ನೋದು ಬರೆದಿದ್ದೇನೆ. ಇದ್ರ ಮೇಲೆ ನಾನು ಹೇಳಿದ್ದಷ್ಟೇ, ನಾವು ತತ್ವ ಸಿದ್ಧಾಂತ ಮತ್ತು ಹಿಂದುತ್ವ ಕುಟುಂಬಶಾಹಿಯಿಂದ ಕಾಂಪ್ರಮೈಸ್ ಇಲ್ಲ. ಆ ವಿಚಾರದಲ್ಲಿ ನಮ್ಮ ಸಿದ್ಧಾಂತಕ್ಕೆ ಬದ್ಧರಿದ್ದೀವಿ. ನಮ್ಮ ಪ್ರಧಾನಮಂತ್ರಿಗಳು ಹೇಳುವಂತೆ ಪ್ರಾಮಾಣಿಕತೆ, ಭ್ರಷ್ಟಾಚಾರ ರಹಿತ, ವಂಶ ಪಾರಂಪರೆಯಿಂದ ಮುಕ್ತ ಆದಂಥ ಪಕ್ಷ ಆಗಬೇಕನ್ನೋಂಥದ್ದು, ಹಿಂದುತ್ವ ಇರಬೇಕನ್ನೋಂಥದ್ದು, ಇದನ್ನು ನಾನು ಭಾಳ ಒತ್ತಿ ಹೇಳಿದ್ದೇನೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿರುವ ಶಾಸಕ ಬಸನಗೌಡ ಯತ್ನಾಳ್ ಈಗ ಸದ್ಯಕ್ಕೆ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಶೋಕಾಸ್ ನೋಟಿಸ್ ಜಾರಿಯಾಗಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಉತ್ತರ ಕೊಡುವಂಥ ಕಾರಣಕ್ಕಾಗಿ ಇವತ್ತು ಅವರು ಶಿಸ್ತು ಸಮಿತಿಯ ಅಧ್ಯಕ್ಷ ಓಂ ಪಾಠಕ್ ಮುಂದೆ ಹಾಜರಾಗಿದ್ದರು. ಸುದೀರ್ಘವಾದಂಥ 6 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂಥ ಅವರು ಯಡಿಯೂರಪ್ಪ ಆ್ಯಂಡ್ ಕುಟುಂಬ ಇಡೀ ಪಕ್ಷವನ್ನು ಹೇಗೆ ಕೇಂದ್ರೀಕರಿಸಿದೆ ಅನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರಾಜನಾಥ್ ಸಿಂಗ್ಗೂ ಯತ್ನಾಳ್ ಮಾಹಿತಿ. ತಟಸ್ಥ ನಾಯಕರಿಂದ ಅಭಿಪ್ರಾಯ ಸಂಗ್ರಹಕ್ಕೆ ಸಲಹೆ. ಕೇಂದ್ರ ಸಚಿವ ರಾಜನಾಥ್ ಸಿಂಗ್ರನ್ನು ಭೇಟಿಯಾಗಿ ಯತ್ನಾಳ್ ಮಾಹಿತಿ ಕೊಟ್ಟಿದ್ದಾರೆ. ಪಕ್ಷದ ಬೆಳವಣಿಗೆಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಪಕ್ಷದಲ್ಲಿನ ಈ ಸಮಸ್ಯೆ ಇತ್ಯರ್ಥ ಆಗಬೇಕಾದ್ರೆ ಯಾವ ಕಡೆಗೂ ವಾಲದ ರಾಷ್ಟ್ರೀಯ ನಾಯಕರನ್ನ ಬೆಂಗಳೂರಿಗೆ ಕಳುಹಿಸಿ ಎಲ್ಲಾ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕು. ಬಳಿಕ ಕಾರ್ಯಕರ್ತರ ಅಭಿಪ್ರಾಯವನ್ನ ಕೇಳಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಮನವಿ ಮಾಡಿದ್ದಾರೆ. ಇದೇ ವೇಳೆ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ವಿರುದ್ಧ ಕೂಡ ಆಕ್ರೋಶ ಹೊರಹಾಕಿದ್ರು. ಅವ್ರ ಜೊತೆಗೆ ಎಲ್ಲ ಹೇಳಿದೀವಿ. ಈ ವಕಫದ ಬಗ್ಗೆ ಚರ್ಚೆ, ಮೂಲ ದೊಡ್ಡ ಚರ್ಚೆ ಅಂತ ನಾವು ವಕಫ್ ಬಗ್ಗೆ ಹೇಳಿದೀವಿ. ಈ ರೀತಿ ಕರ್ನಾಟಕದಲ್ಲಿ ಒಂದು ಭಯಾನಕ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಬ್ಬ ಮತಾಂಧ ವಕಫ್ ಮಂತ್ರಿ ಎಲ್ಲ ಕಡೆನೂ ಅಡ್ಡಾಡಿ ಒಂದು ರೀತಿ ಪ್ರಚೋದನಕಾರಿಯಾಗಿ ನೀವು ನಮ್ಮ ಇಷ್ಟು ಜಮೀನಿದೆ DC ಮತ್ತು AC ತಹಸೀಲ್ದಾರ್ಗೆ ಬೆದರಿಕೆ ಹಾಕಿ, ಇದು ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಅದಕ್ಕೆ ನೀವು ಎಲ್ಲ ವಕಫ್ ಅಂತೇಳಿ ದಾಖಲೆ ಮಾಡ್ಬೇಕತ್ತೇನು ಬೆದರಿಕೆ ಒಂದು ತಂತ್ರ
ಇವತ್ತು ಮಾಡಿದ್ದಾನೆ. ಅದಕ್ಕೆ ನಾವು ಜಮೀರ್ ಅಹ್ಮದ್ ಖಾನ್ ಬಗ್ಗೆನೂ ಹೇಳಿದ್ದೀವಿ ಮತ್ತು ಕರ್ನಾಟಕದ ಇಂದಿನ ಸ್ಥಿತಿ ಬಗ್ಗೆನೂ ನಾವು BJPಯ ಸ್ಥಿತಿ ಬಗ್ಗೆ ಮಾತಾಡಿದ್ದೀವಿ. ಯತ್ನಾಳ್ ವಿಚಾರದಲ್ಲಿ ಸಂಸದರಲ್ಲೇ ಒಡಕು. ಉಚ್ಚಾಟನೆ ಪರ 4, ವಿರುದ್ಧ 3. ತಟಸ್ಥವಾಗಿ ಉಳಿದ 10 ಬಿಜೆಪಿ ಸಂಸದರು. ಯತ್ನಾಳ್ ವಿಚಾರದಲ್ಲಿ ರಾಜ್ಯ ಸಂಸದರು 3 ಗುಂಪುಗಳಾಗಿ ಇಬ್ಬಾಗವಾಗಿದ್ದಾರೆ. 3 ಬಿಜೆಪಿ ಸಂಸದರು ಯತ್ನಾಳ್ ಪರ ಇದ್ರೆ 4 ಸಂಸದರು ವಿಜಯೇಂದ್ರ ಪರವಾಗಿ ಬಾಡ್ ಬೀಸಿದ್ದಾರೆ. 10 ಸಂಸದರು ತಟಸ್ಥವಾಗಿ ಉಳಿದಿದ್ದಾರೆ. ಇದು ಬಿಜೆಪಿ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ. ಈ ಮಧ್ಯೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ದಿಲ್ಲಿಗೆ ತೆರಳಿರೋದು ಕುತೂಹಲ ಕೆರಳಿಸಿದೆ. ಎಲ್ಲ ಆರ್ ಅಶೋಕ್ ಅವರು ನೋಡಿ, ಅವರು ಒಬ್ಬ ಪಕ್ಷದ ಒಂದು ಪ್ರಮುಖ ಹುದ್ದೆಯಲ್ಲಿದ್ದವರು. ಅವ್ರ ಬಳಿ ಕೆಲವೊಂದು ಭಾವನೆ ಇದೆ. ಅವ್ರಿಗೆ ಹೇಳಬೇಕಾಗಿದೆ ಏನಂತೇಳಿ, ಹಿಂಗೆ ನಡೆದಂತೇಳಿ. ನನಗನ್ನಿಸಿದ ಆರ್ ಅಶೋಕ್ ಅವರು ಪಕ್ಷದ ಹಿತದೃಷ್ಟಿಯಿಂದ ಗಟ್ಟಿಯಾಗಿ ಈ ಸಲ ಹೇಳ್ತಾರೆ. ಒಟ್ಟಾರೆ ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ಸಲ ಕರ್ನಾಟಕದಲ್ಲಿ BJP ಸರ್ಕಾರ ತರಲಿಕ್ಕೆ ತಾವೆಲ್ಲ ಹೋರಾಟ ಮಾಡ್ಬೇಕಂತೇಳಿ ಆದೇಶ ಮಾಡಿದ್ರು. ಈ ಮಧ್ಯೆ ಪಕ್ಷದಲ್ಲಿನ ಕಿತ್ತಾಟ ಸರಿ ಹೋಗೋ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಸೂಕ್ತ ನಿರ್ಧಾರ ಕೈಗೊಳ್ಳುವ ವಿಶ್ವಾಸವನ್ನ ವಿಜಯೇಂದ್ರ ಆಪ್ತರು ಕೂಡ ವ್ಯಕ್ತಪಡಿಸಿದ್ದಾರೆ. ಸಾಧ್ಯ ಅಸಾಧ್ಯಗಳು ಮುಂದಿನ ದಿನದಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಪಕ್ಷದಲ್ಲಿ ಏನೇ ಇವತ್ತು ಮುಖಂಡರುಗಳು ಯಾರು ಎಷ್ಟೇ ದೊಡ್ಡವರಿದ್ರು ಸಹ ಪಕ್ಷ ವಿರೋಧಿ ಕೆಲಸ ಏನು ಮಾಡ್ತಾರೆ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಎಲ್ಲ ಹಿರಿಯರ ಅಪೇಕ್ಷೆನೂ ಕೂಡ ಇದೆ. 7ನೇ ತಾರೀಕು ಕೋರ್ ಕಮಿಟಿಗೂ ಚರ್ಚೆ ಮಾಡಿ ನಾವು ದೆಹಲಿಗೆ ಅದನ್ನು ವರದಿಯನ್ನು ನೀಡ್ತೇವೆ. ನೋಡಿ, ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ಎಲ್ಲವೂ ಕೂಡ ಬಂದಿದೆ. ದಿನ ಬೆಳಗಾದ ನಾವು ಈ ವಿಚಾರವನ್ನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಅಂತಿಮವಾಗಿ ಕೇಂದ್ರದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕಾಗ್ತದೆ. ಸಂಘಟನೆ ತಾಯಿ ಸಮಾನ. ರಾಜ್ಯದ ಅಧ್ಯಕ್ಷರು ಇವತ್ತು ಯಡಿಯೂರಪ್ಪನ ತಂದೆ ಸಮಾನ. ರಾಜ್ಯದ ಅಧ್ಯಕ್ಷರು ಅವ್ರ ನೇತೃತ್ವ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರು ಯಾರಿಗೂ ಉತ್ತರ ಕೊಡಲ್ಲ. ನೋ ಕಾಮೆಂಟ್ಸ್. ಮುಂಬರುವ ದಿನಗಳಲ್ಲಿ ಎಲ್ಲವೂ ಉತ್ತರ ಕೊಡ್ತೀವಿ, ಅಂತ್ಯ ಆಗುತ್ತೆ. ಒಟ್ಟಲ್ಲಿ ಬಿಜೆಪಿ ಕಿತ್ತಾಟ ಕ್ಲೈಮ್ಯಾಕ್ಸ್ ತಲುಪಿದ್ದು ದೆಹಲಿ ನಾಯಕರು ಯಾವ ನಿರ್ಧಾರ ಕೈಗೊಳ್ತಾರೋ ಕಾದ್ ನೋಡಬೇಕಾಗಿದೆ. ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.